ಈ ಒಂದು ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರು ನೀವು ನಿಮ್ಮ ಮೂಲಕ ಡ್ರಿಪ್ ಮಾಡ್ಕೋತೀರಿ. ಅಂದರೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಏನಪ್ಪ ಅಂತಾರೆ, ನೀರು ರಾಡಿ ಐತಿ ಇಲ್ಲ ಉಸುಕ್ ಐತಿ, ಇದು ಪ್ರಾಬ್ಲಮ್ ಇರ್ತೈತೆ ರೀ ಎಲ್ಲರಿಗೂ. ಅದಕ್ಕೆ ಇವತ್ತು ಸೊಲ್ಯೂಷನ್ ಹೇಳಕ್ಕೆ ಬಂದೀನಿ ರೀ ವಿಡಿಯೋದಾಗ. ಒಬ್ಬರಿಗೆ ಅಲ್ರಿ, ಪ್ರತಿಯೊಬ್ಬರು ರೈತರಿಗೂ ಪ್ರತಿಯೊಂದು ಸಮಸ್ಯೆ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರ್ತೈತಿ. ಕೆಲವೊಂದಿಷ್ಟು ಮಂದಿದ ಹೊಳಿ ನೀರು ಇರ್ತೈತಿ, ಇಲ್ಲ ಹಳದ ನೀರು ಇರ್ತೈತಿ, ಕೆರೆ ನೀರು ಇರ್ತೈತಿ. ಎಲ್ಲರೂ ಡ್ರಿಪ್ ಮಾಡ್ಬೇಕು ಅನ್ನೋ ಆಸೆ ಇರ್ತೈತಿ. ಆದರೆ ಈ ಹೊಳಿ ನೀರು, ಹಳದ ನೀರು, ಕೆರೆ ನೀರು ಡ್ರಿಪ್ಪಿಂಗ್ ನಡೆಯೋಂಗಿಲ್ಲ. ಅದಕ್ಕಾಗಿ ಡ್ರಿಪ್ ಹೋಲ್ ಬಂದ್ ಆಕಲ್ಲ. ಅದಕ್ಕಾಗಿ ಫಿಲ್ಟರ್ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ಇಲ್ಲಿ ಹೇಳ್ತೇನೆ ರೀ ನಿಮಗೆ ಇವತ್ತು. ಇದು ನೋಡಿರಿ, ಫಸ್ಟ್ ಒಂದು ತೋರಿಸೋದು ಸ್ಕ್ರೀನ್ ಫಿಲ್ಟ್ರ್. ಇದು 2 ಇಂಚ್ ಹಿಡ್ಕೊಂಡು 3 ಇಂಚ್ ಮಟ್ಟ ಎಲ್ಲನೂ ಸಿಗ್ತಾವೆ. ಪ್ಲಾಸ್ಟಿಕ್ ಸಿಗ್ತೈತಿ, ಮೆಟಲ್ನೂ ಸಿಗ್ತೈತಿ. ಸ್ವಲ್ಪ ಪ್ರಮಾಣದ ರಾಡಿ ಬಂದ್ರೆ ನಡೀತೈತೆ ರೀ. ಹಂಗೆ ನೋಡ್ರಿ, ಇಲ್ಲಿ ಸ್ಕ್ರೀನ್ ಫಿಲ್ಟ್ರ್ ಯಾವ ರೀತಿ ವರ್ಕ್ ಮಾಡ್ತೈತಪ್ಪ ಅಂತಂದ್ರೆ, ಈ ಕಡೆ ಅಂತ ನೀರು ಬರ್ತೈತಿ, ಅಂದ್ರೆ ಒಳಗಿಂತ ನೀರು ಬರ್ತೈತಿ. ಇಲ್ಲಿ ಯಾವುದೋ ಹೊಲಸಿದ್ರೆ ಏನೈತಲ್ಲ, ಈ ಫಿಲ್ಟ್ರ್ನ್ಯಾಗ ಕುಂದಿರ್ತೈತಿ ರೀ. ಇಲ್ಲಿ ಹೊರಗೆ ಕುಂದಿರ್ತೈತಿ, ನೀವು ಇದನ್ನು ಬಿಚ್ಚಿ ತೊಳ್ಕೊಬೋದು ರೀ. ಇದು ಹೊರಗೆ ಹೊಲಸ್ಕೊಂತು ನೀರು ಒಳಗೆ ಪಾಸ್ ಆಗತ್ತೆ ರೀ. ಒಳಗೆ ಪಾಸಾಗಿ ಔಟ್ಲೆಟ್ ಮುಖಾಂತರ ಹೊರಗೆ ಹೋಗತ್ತೆ ರೀ ನಿಮ್ಗೆ ನೀರು. ಈ ಥರ ಸ್ಕ್ರೀನ್ ಫಿಲ್ಟರ್ ವರ್ಕ್ ಆಗತ್ತೆ ರೀ. ಇದು ಮೇನ್ ರೀ. ಇದು ಎಲ್ಲಿ ಅಂದ್ರೆ ಸಿಂಪಲ್ ಆಗಿ ನಿಮ್ದು ಹೊಲದಾಗ ಬೋರ್ನಾಗ ರಾಡಿ ಬರ್ತಿತ್ತು ಅಂತಂದ್ರೆ ತಡಿಬೋದು ರೀ. ಇದು ಅಷ್ಟು ಬಿಟ್ಟರೆ ಬೇರೆ ಕೆಲಸ ಏನು ಮಾಡೋದಿಲ್ಲ. ಮತ್ತು ಇದು ತೊಳ್ಯಾಕೆ ಈಸಿ ಐತ್ರಿ. ಇದು ಎರಡನೇದು ಏನಂತಲ್ರಿ, ಸೆಮಿ ಆಟೋಮೆಟಿಕ್ ಫಿಲ್ಟರ್. ಇದನ್ನ ಉಚ್ಚ ಅವಶ್ಯಕತೆ ಇರಂಗಿಲ್ಲ. ಮ್ಯಾಲನ್ನ ಹ್ಯಾಂಡಲ್ ಹಿಡ್ಕೊಂಡು ತಿರುಗಿಸ್ಬಿಟ್ರೆ ರಾಡಿ ಎಲ್ಲ ಫುಲ್ ಹಾಕತ್ತೆ ರೀ. ಕೆಳಗಿನ ವಾಲ್ ತಿರಿದ್ರೆ ಸೆಮಿ ಆಟೋಮೆಟಿಕ್ ಫಿಲ್ಟರ್ ಯಾವ ಥರ ಕೆಲಸ ಮಾಡ್ತೈತೆ ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಯಾವ ಥರಪ್ಪ ಅಂತಂದ್ರೆ, ಇದನ್ನ ಮ್ಯಾಲಿದನ್ನ ಜಸ್ಟ್ ನೀವು ರೊಟೇಟ್ ಮಾಡ್ಬೇಕಷ್ಟೇ ರೀ. ಇದನ್ನು ರೊಟೇಟ್ ಮಾಡೋದ್ರಿಂದ ಏನಾಗತ್ತೆ, ಒಳಗೆಲ್ಲ ಬ್ರಷ್ ಟೈಪ್ ಇರ್ತಾವೆ, ಅವೆಲ್ಲ ಹೊಲಸನ್ನ ಕ್ಲಿಯರ್ ಮಾಡ್ತಾವೆ. ಕ್ಲಿಯರ್ ಮಾಡಿ ಏನೈತಲ್ಲ, ಲಾಸ್ಟ್ ಈ ಒಂದು ಬೋರ್ ಚಾಲು ಇಟ್ಕೊಂಡ ಈ ಕೆಳಗಿನ ವಾಲ್ನ ನೀವು ಸ್ಟಾರ್ಟ್ ಇಟ್ಟರೆ ಮುಗಿದೋಯ್ತು ರೀ. ಎಲ್ಲಾನು ಆಟೋಮೆಟಿಕಾಗಿ ಹೊಲಸು ನಿಮ್ಗೆ ಕೆಳಗೆ ಬಂದುಬಿಡ್ತೈತೆ ರೀ. ಅದು ಇಲ್ಲಿ ತೋರಿಸಿ ನೋಡ್ರಿ ಯಾವ ಥರ ಇರೋದ್ರೊಳಗೆ ಸಿಸ್ಟಮ್ ಇರ್ತೈತೆ ಅನ್ನೋದನ್ನು. ನಿಮ್ಗೆ ಸೇಮ್ ಸ್ಕ್ರೀನ್ ಫಿಲ್ಟರ್ ಟೈಪ್ ಇರ್ತೈತೆ, ಅದರ ಅಪೋಸಿಟ್ ರೀ. ನೀರು ಡೈರೆಕ್ಟ್ ಫಿಲ್ಟ್ರ್ ಒಳಗೆ ಹೋಗತ್ತೆ ರೀ. ಇಲ್ಲಿ ಅದೇನು ಜಾಲಿಗೆ ಟೈಪ್ ಬರ್ತೈತಲ್ಲ, ಅದ್ರ ಒಳಗೆ ಹೋಗುತ್ತೆ. ಅದ್ರ ಒಳಗೆ ಹೋಗಿ ಅಂತಂದ್ರೆ ನೀರು ಫಿಲ್ಟರ್ ಆಗಿ ಹೊರಗೆ ಬರ್ತೈತಿ. ಈ ಕಡೆ ಏನೈತಲ್ಲ ಔಟ್ಲೆಟ್, ಇದ್ರ ಮುಖಾಂತರ ಹೊರಗೆ ಹೋಗುತ್ತೆ ರೀ ನಿಮ್ಗೆ. ಈ ಥರ ಇದನ್ನು ಸೆಮಿ ಆಟೋಮೆಟಿಕ್ ಫಿಲ್ಟರ್ ನಿಮ್ಗೆ ಭಾಳ ಯೂಸ್ ಐತೆ ರೀ. ಮತ್ತು ಇದನ್ನು ಹೊಳ್ಳಿ ಬಿಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ಜಾಸ್ತಿ ರಾಡ್ ಯಾರು ಬರ್ತೈತಲ್ಲ ಅವ್ರು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಜಸ್ಟ್ ರೊಟೇಟ್ ಮಾಡಿ ನೀವು ಕೆಳಗಿನ ವಾಲ್ ಬೋರ್ ಚಾಲು ಇದ್ದ ತಿರುವಿನ ಕ್ಲಿಯರ್ ಆಗತ್ತೆ ರೀ. ಅದು ನೆಕ್ಸ್ಟ್ ನೋಡ್ತಾರಲ್ಲ, ಹೈಡ್ರೋಸೈಕ್ಲೋನ್ ಫಿಲ್ಟರ್. ಇದು ಈ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ನಮ್ಮ ಬೋರ್ನಾಗ ಬರುವಂಥ ಉಸುಕ್ ಏನಾಗ್ತೈತೆ ಅಂದರೆ, ಜಾಸ್ತಿ ಪ್ರಮಾಣದ ಉಸುಕಿದ್ರು ಇದು ಕಂಟ್ರೋಲ್ ಮಾಡ್ತೈತಿ. ಉಸುಕ್ ಒಂದು ಕಡೆ ಬರ್ತೈತಿ, ನೀರು ಕ್ಲಿಯರ್ ನೀರು ಐತಲ್ಲ, ನೀರು ಮೇಲೆ ಹೋಗತ್ತೆ ರೀ. ಇದು ಈ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಯಾವ ರೀತಿ ವರ್ಕ್ ಮಾಡ್ತೈತಿ, ನಿಮಗೆ ಎಲ್ಲಿ ಯೂಸ್ ಮಾಡ್ಬೋದಪ್ಪ ಅಂತಂದ್ರೆ, ಮುಖ್ಯವಾಗಿ ಜಾಸ್ತಿ ನಿಮ್ಮ ಬೋರ್ನಾಗ ಏನಂತ ಅಲ್ರಿ, ಉಸುಕ ಮರಳು ಕೀಳ್ತಿರ್ತೈತಲ್ಲ, ಅವರು ಇದನ್ನು ಕಂಪಲ್ಸರಿ ಯೂಸ್ ಮಾಡ್ಬೇಕು ರೀ. ಡ್ರಿಪ್ ಯೂಸ್ ಮಾಡೋರು ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಒಂದು ಸ್ಕ್ರೀನ್ ಫಿಲ್ಟರ್ ಹಾಕೊಂಡ್ರೆ ನೀವು ಕುಡಿಯೋಕ್ಕೂ ಯೋಗ್ಯವಾಗಿ ಬರ್ತೈತೆ ರೀ. ಏನೈತಲ್ಲ ಕೆಳಗೆ ಏನೈತಲ್ರಿ, ಇದು ಬಾಕ್ಸ್ ಅಂತೈತಿ. ಇದ್ರಾಗ ನಿಮ್ಗೆ ಉಸುಕೆಲ್ಲ ಜಮಾ ಆಗಿರ್ತೈತಿ. ನೀವು ಜಸ್ಟ್ ಇದನ್ನು ಬಿಚ್ಚಿ ತಕೊಂಡ್ಬಿಟ್ರೆ ಉಸುಕೆ ಎಲ್ಲ ಕಡೆ ಸೈಡ್ ಇರೋದು ಇನ್ಲೆಟ್ ರೀ. ಅದ್ರ ಮುಖಾಂತರ ನೀರು ಒಳಗೆ ಬಂದ ರೊಟೇಟ್ ಆಗಿ ಉಸುಕೆಲ್ಲ ಕೆಳಗೆ ಇರ್ತೈತಿ. ಮತ್ತು ನಿಮ್ಗೆ ಇದು ಮೇಲೆ ಕಾಣಿಸ್ತಲ್ಲ, ಅದು ಔಟ್ಲೆಟ್, ನೀರು ಹೊರಗಡೆ ಹೋಗೋದೈತೆ ರೀ ನಿಮ್ಗೆ. ಇದರಿಂದ ಉಸುಕೆಲ್ಲ ಕ್ಲಿಯರ್ ಆಗುತ್ತೆ. ಯಾವುದೇ ರೀತಿ ಉಸುಕ ಹೊರಗೆ ಹೋಗೋದಿಲ್ಲ ಮತ್ತು ನಿಮ್ಮ ಡ್ರಿಪ್ನಾಗೂ ಹೋಗೋದಿಲ್ಲ ರೀ. ಇದು ಈ ಕಡೆ ನೀವು ಪ್ರೆಷರ್ ಗೇಜ್ ಹಾಕೋಬೋದು ರೀ ಇಲ್ಲಿ. ಮತ್ತು ಇದನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ, ಇದು ಸ್ಯಾಂಡ್ ಫಿಲ್ಟ್ರು. ಇದನ್ನು ನೀವು ಹೊಳಿಗೂ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಾರೆ ಕೆರೆಗೂ ಯೂಸ್ ಮಾಡ್ಬೋದು, ಹಳ್ಳಕ್ಕೂ ಯೂಸ್ ಮಾಡ್ಬೋದು ರೀ. ಈ ಸ್ಯಾಂಡ್ ಫಿಲ್ಟರ್ ಏನೈತಲ್ರಿ, ನಿಮ್ಗೆ ಫೈಬರ್ದಾಗೂ ಸಿಗ್ತೈತಿ, ಮೆಟಲ್ದಾಗೂ ಸಿಗ್ತೈತಿ. ಇದು ಮತ್ತು ನಿಮ್ಗೆ 40,000 ಲೀಟ್ರ್ ಫಿಲ್ಟರ್ ಮಾಡೋದು ಸಿಗ್ತೈತಿ, ತಾಸಿಗೆ 50,000 ಲೀಟ್ರ್ ಫಿಲ್ಟರ್ ಮಾಡುವಂಥ ಫಿಲ್ಟ್ರೂ ಸಿಗ್ತೈತಿ. ಇದು ಸ್ಯಾಂಡ್ ಫಿಲ್ಟರ್ ರೀ. ಇದು ರೇಟ್ ಮೇಲೆ ಡಿಪೆಂಡ್ ಇರ್ತೈತಿ. ನಿಮ್ಗೆ 25,000 ರೂಪಾಯಿ ಹಿಡ್ಕೊಂಡು 30,000ವರೆಗೂ ಸಿಗ್ತೈತಿ. ನಿಮ್ಗೆ 40,000 ಲೀಟ್ರ್ ಫಿಲ್ಟರ್ ಮಾಡಬೇಕಂದ್ರೆ ಅದು ಸಿಗ್ತೈತಿ. ಇಲ್ಲ 50,000 ತಾಸಿಗೆ 50,000 ಲೀಟ್ರ್ ಫಿಲ್ಟರ್ ಮಾಡೋದು ಅದು ಸಿಗ್ತೈತಿ ರೀ. ನಿಮಗೆ ಯೂಸ್ ಮಾಡ್ಕೋಬೋದು ನೀವು. ಇಲ್ಲಿ ಕಾಣತ್ತದ ನೋಡ್ರಿ, ಇದು ನನ್ನ ಸೆಟಪ್ ನಾ ಮಾಡ್ಕೊಂಡಿದ್ದೆ ವೆಂಚೂರಿ, ಅದ್ರ ಜೊತೆ ಸ್ಕ್ರೀನ್ ಫಿಲ್ಟರ್. ಇಲ್ಲಿ ಏನಾರ ನೀವು ವೆಂಚೂರಿ ಕುಂದಿರ್ಸ್ಕೊಂಡ್ರೆ ಅಂದ್ರೆ ಅದ್ರ ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ ಗೊಬ್ಬರ ಜಾಕೊಂಡ್ ಏನೈತಲ್ಲ ಮುಂದೆ ನೀರು ಇಲ್ಲಿ ಹೋಗುತ್ತೆ. ಆಮೇಲೆ ಅದ್ರೊಳಗೆ ಸ್ಕ್ರೀನ್ ಫಿಲ್ಟರ್ ಒಳಗೆ ಫಿಲ್ಟರ್ ಆಗಿ ನಿಮ್ಗೆ ಪೈಪ್ಲೈನ್ ಒಳಗೆ ಹೋಗುತ್ತೆ ನೀರು. ಯಾವುದೇ ರೀತಿ ಗೊಬ್ಬರನೂ ಹೋಗಂಗಿಲ್ಲ ಅದ್ರೊಳಗೆ. ನಿಮ್ಗೆ ನೆಕ್ಸ್ಟ್ ವಿಡಿಯೋದ ವೆಂಚೂರಿ ಬಗ್ಗೆ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಯಾರಿಗಾರ ಫಿಲ್ಟರ್ದ ಅವಶ್ಯಕತೆ ಇದ್ರೆ ಯಾವುದೇ ಥರ ಫಿಲ್ಟರ್ ಇರ್ಬೋದು ರೀ, ಅಂದ್ರೆ ಸ್ಯಾಂಡ್ ಫಿಲ್ಟರ್ ಬಿಟ್ಟು. ಯಾಕಪ್ಪ ಅಂದ್ರೆ ಸ್ಯಾಂಡ್ ಫಿಲ್ಟರ್ ಇದನ್ನು ಪಾರ್ಸಲ್ ಮಾಡೋಕ್ಕಾಗೋದಿಲ್ಲ, ಇಲ್ಲಿಗೆ ಬಂದು ಕ್ಯಾರಿ ಮಾಡ್ಬೇಕಾಗತ್ತೆ. ಸ್ಯಾಂಡ್ ಫಿಲ್ಟರ್ ಬಿಟ್ಟು ಉಳ್ಕಾದ ಯಾವುದೇ ಫಿಲ್ಟರ್ ಆದರೂ ನಿಮಗೆ ನೀವು ಪೇ ಮಾಡಿದ್ರೆ ವೇರ್ ಎಲ್ದ್ರು ನಿಮ್ಗೆ ರೀಚ್ ಮಾಡಿಸ್ತಾರೆ ರೀ. ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತಾನೆ, ಯಾರಿಗಾರು ಬೇಕಾದ್ರೆ ಆ ನಂಬರ್ ಕಾಲ್ ಮಾಡ್ಬೋದು ರೀ ನೀವು. ಇದು ಕಂಪ್ನಿ ನಂಬರ್ ಆಗಿರ್ತಾರೆ. ಅದು ಫಿಲ್ಟ್ರ್ ಒಳಗೆ ಏನೈತಲ್ರಿ ಇಷ್ಟು ಥರ ಅದಾವು. ಮತ್ತು ನೀವು ಫಿಲ್ಟರ್ ಯೂಸ್ ಮಾಡ್ಲಾರ್ದನ ಡ್ರಿಪ್ ಮಾಡ್ತೀವಪ್ಪ ಅಂತಂದ್ರೆ ಅದು ನಡೆಯೋಂಗಿಲ್ಲ. ಯಾಕಪ್ಪ ಅಂದ್ರೆ ಡ್ರಿಪ್ ಲೈನ್ ಒಳಗೆ ಪ್ರತಿಯೊಂದು ಡ್ರಿಪ್ಪರ್ ಇರ್ತಾವಲ್ಲ ರೀ, ಡ್ರಿಪ್ಪರ್ ಬ್ಲಾಕ್ ಆಗ್ತಾವೆ. ಮತ್ತು ನೀವು ಡ್ರಿಪ್ ಮಾಡಲಾರ್ದ ಏನಾರ ಯೂಸ್ ಮಾಡ್ತೀನಪ್ಪ ಅಂದ್ರೆ ರೇನ್ ಪೈಪ್ ಯೂಸ್ ಮಾಡ್ಬೋದು ರೀ. ರೇನ್ ಪೈಪ್ ಯಾವುದೇ ರೀತಿ ಬ್ಲಾಕ್ ಆಗೋದಿಲ್ಲ. ಅದೇನಾರ ರಾಡ್ ಬಂದ್ರೆ ಲಾಸ್ಟ್ ಹೋಗಿ ಕುಂದಿರ್ತೈತಿ, ಎಂಡ್ ಕ್ಯಾಪ್ ತೆಗೆದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ರೀ.